ನಮಸ್ತೆ, ನಾನು ನಿಮ್ಮ ಚಂದು. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವು ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಎಲ್ಲಿ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಅಮ್ಮನ ಮನೆಯಲ್ಲಿ ಹಬ್ಬ ಕೂಡ ಮಾಡ್ತಾ ಇದ್ದಾರೆ. 5 ವರ್ಷಕ್ಕೊಂದ್ಸಲ ಮಾಡೋ ಹಬ್ಬ ಇದು. ಹಾಗಾಗಿ ಹಬ್ಬಕ್ಕೆ ಹೊರಟಿದ್ದೀನಿ. ಇವತ್ತು ಬುಧವಾರ. ನಾವಿರೋದು ಹಳ್ಳಿನಲ್ಲಿ, ಬಸ್ ರೂಟ್ ಇಲ್ಲ. ಹಾಗಾಗಿ ನಮ್ಮನೆಯವರು ಆಫೀಸ್ಗೆ ಹೋಗೋ ಮೊದಲು ನಾನು ಕೂಡ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಟು ರೆಡಿಯಾದೆ. ಅವರು ಕೂಡ ಬಸ್ಸಿಗೆ ಬಿಟ್ಟೋದ್ರು. ಬಂದು ಅಲ್ಲಿಂದ ನಾನು ಇಲ್ಲಿ ಗುಬ್ಬಿಗೆ ಬಂದೆ. ಗುಬ್ಬಿನಲ್ಲಿ ಸ್ವಲ್ಪ ಬಸ್ಸು ರಶ್ ಇತ್ತು. ಹಾಗೆ ಬಸ್ನಲ್ಲಿ ಬಂದಮೇಲೆ ಅಲ್ಲೇ ಬೇಕ್ರಿ ಹತ್ರ ಮಕ್ಕಳಿಗೆ ಸ್ನ್ಯಾಕ್ಸ್ ತೊಗೊಂಡು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ತಮ್ಮ ಆಲ್ರೆಡಿ ಬಂದು ಬೇರೆ ಕಡೆ ಇದ್ದರು. ಹಾಗಾಗಿ ಫೋನ್ ಮಾಡಿ ಕರೆದೆ. ಅಲ್ಲಿಗೆ ಬಂದು ಬ್ಯಾಗ್ ಇಟ್ಕೊಂಡು ಹೋಗೋದಕ್ಕಾಗೋದಿಲ್ಲ, 2 ಬ್ಯಾಗ್ ಇದ್ದಾವೆ ಅಂತ. ಹಾಗಾಗಿ ತಮ್ಮನೇ ಬಂದು ಬ್ಯಾಗನ್ನು ತೊಗೊಂಡು ಇನ್ನು ಕಾರ್ನಲ್ಲಿ ಇಟ್ಕೊಂಡು ಬಂದ್ವು ಊರಿಗೆ. ಹಾಗೆಯೇ ಇದು ಹೈವೇನೇ, ಇದು ಅಂದರೆ ಯಡಿಯೂರು ರೋಡ್ನಲ್ಲಿನೇ ಹೋಗಬೇಕು ಊರಿಗೆ. ಇದು ಚನ್ನಬಸವೇಶ್ವರ ಅಂತ ದೇವಸ್ಥಾನ, ಗುಬ್ಬಿನಲ್ಲಿ ಫೇಮಸ್ ಇದು ದೇವಸ್ಥಾನ. ಎಲ್ಲ ಏನೋ ಆರ್ಚೆನೋ ಮಾಡ್ತಾ ಇದ್ದಾರೆ ದೇವಸ್ಥಾನದ್ದು. ಕೆಲಸ ಕೂಡ ನಡೀತಾ ಇತ್ತು. ಅಲ್ಲಿ ಸ್ವಲ್ಪ ನೋಡ್ಕೊಂಡು ಬಂದೆ. ಹಾಗೆಯೇ ಊರ ಹತ್ರನೂ ಬಂದ್ವು. ಮನೆ ಹತ್ರ ಬಂದು ಅಮ್ಮ ಏನೋ ಮಾಡ್ತಾಯಿದ್ರು, ಅಪ್ಪನೂ ಏನೋ ಮಾಡ್ತಾಯಿದ್ದಾರೆ. ಇನ್ನು ಶಾರು ತಮ್ಮನ ಮಗಳು, ಅವಳು ಇದ್ದಿದ್ರೆ ಬರ್ತಾಯಿದ್ಲು ಹೋಗ್ತಿದ್ದಾಗೇ. ಅವಳು ಇಲ್ಲ, ಸ್ಕೂಲಿಗೆ ಹೋಗಿದ್ಲು ಇವತ್ತು. ಸ್ಕೂಲಿಗೆ ಕಳಿಸಿದ್ರು. ನಾನು ಊರಿಂದ ಬಂದಮೇಲೆ ಸ್ವಲ್ಪ ಹೂವುಗಳ್ನ ತೊಗೊಂಡು ಬಂದಿದ್ದೆ, ದೀಪದ ಕಣಗಳು ಎಲ್ಲನ. ಅವರು ಕೂಡ ಹೂವೆಲ್ಲ ಏರಿಸ್ತಾಯಿದ್ರು. ನಾನು ಸ್ವಲ್ಪ ಏರಿಸಿ ಹೂವನ್ನೆಲ್ಲ. ಹಾಗೆಯೇ ನಮ್ಮ ತಮ್ಮನ ಹೆಂಡ್ತಿ ಅಂದರೆ ನಾದಿನಿ, ಅವರು ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ರು ಆರತಿ ತೊಗೊಂಡು ಹೋಗೋದಕ್ಕೆ. ಬ್ರೇಷನ್ಗೆ ಅದು ತಂತಿದು ಜಾಲರಿ ಥರದ ಹಾಕಿ ಅದಕ್ಕೆ ನೆಟ್ ವೇಲ್ನ ಹೊಲಿದು ರೆಡಿ ಮಾಡಿಟ್ಟಿದ್ರು ಮುಂಚೆನೇ. ಹಾಗೆಯೇ ಸ್ವಲ್ಪ ಎಲೆಗಳನ್ನ ಕಟ್ ಮಾಡಿಕೊಟ್ಟೆ. ಅವರು ಕೂಡ ಸೂಜಿ ದಾರದಲ್ಲಿ ಹೊಲಿತಾ ಇದ್ದಾರೆ ಎಲೆಗಳನ್ನ. ಅವರೊಂದು ಸ್ವಲ್ಪ ಹೊಲಿದ್ರು, ಆಮೇಲೆ ನಾನೊಂದು ಸ್ವಲ್ಪ ಹೊಲಿದು, ಇಬ್ಬರು ಸೇರಿ ರೆಡಿ ಮಾಡಿದ್ವು ಎಲೆಗಳನ್ನೆಲ್ಲ ಅದಕ್ಕೆ ಹೊಲಿದು. ಇಲ್ಲಿ ರೆಡಿ ಆಯಿತು. ಹಾಗೆಯೇ ಅಲ್ಲಾದಮೇಲೆ ಇದು ನಮ್ಮದು ದೊಡ್ಡಮ್ಮ ಮನೆ, ಅಂದರೆ ನಾನು ಬೆಳೆದಿದ್ದೆಲ್ಲೇ ದೊಡ್ಡಮ್ಮ ಮನೆಯಲ್ಲೇ. ಹಾಗೆಯೇ ಅವರು ಮೊದಲು ಇಲ್ಲಿರಲಿಲ್ಲ, ಬೇರೆ ಕಡೆ ಇದ್ದರು. ದೊಡ್ಡಪ್ಪ ಅವರು ಸ್ಕೂಲ್ ಮಾಸ್ಟರ್ ಆಗಿದ್ದರು, ಹಾಗಾಗಿ ಬೇರೆ ಕಡೆ ಇದ್ದರು. ನಾನು ಚಿಕ್ಕದ್ರಿಂದ ಓದಿ ಬೆಳೆದಿದ್ದೆಲ್ಲ ಅವ್ರ ಮನೆಯಲ್ಲೇ. ಇದು ಮುಂಚೆ ಇದ್ದಿದ್ದ ಮನೆ. ಇವಾಗ ಬೇರೆ ಮನೆಯಲ್ಲಿದ್ದಾರೆ. ನಾನು ಅಲ್ಲಿಗೆ ಬಂದು ಸ್ವಲ್ಪ ಹೂವು ಏರಿಸ್ತಾಯಿದ್ರು. ನಾನು ಕೂಡ ಒಂದು ಸ್ವಲ್ಪ ಏರಿಸ್ಕೊಟ್ಟು ಊಟ ಮಾಡಿ, ಹೋಳಿಗೆ ಮಾಡಿದರು, ಊಟ ಮಾಡಿಕೊಂಡು ಬಂದೆ. ಇನ್ನು ಇಲ್ಲಿ ಅಮ್ಮ ಹಸು ಏನೋ ಇಟ್ಕೊಂಬರೋದಕ್ಕೆ ಹೋಗ್ತಾಯಿದ್ರು. ನಾನು ಕೂಡ ಇಲ್ಲಿ ಬಂದೆ. ನೋಡಿ, ಅಡಿಕೆ ಎಲೆಗಳನ್ನೆಲ್ಲ ತೊಳೆದು ಒಣ ಹಾಕಿದ್ದಾರೆ. ಇವು ಎಲೆಗಳನ್ನೆಲ್ಲ ತಟ್ಟೆ ರೆಡಿ ಮಾಡ್ತಾರೆ, ಹಾಗಾಗಿ ತೊಳೆದೆಲ್ಲ ಒಣ ಹಾಕಿದ್ದಾರೆ. ಹಾಗೆಯೇ ಅಲ್ಲಿಂದ ಬಂದು ಒಳಗಡೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತ ಹೋದೆ. ಅಲ್ಲಿ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾಯಿದ್ರು. ಇನ್ನು ಸಂಜೆ ಅಲ್ಲೇನ ಮಕ್ಕಳೂ ಕೂಡ ಬರೋ ಟೈಮ್ ಆಗಿತ್ತು. ಊರಿಗೇನು ಹೋಗಲಿಲ್ಲ, ತಮ್ಮ ಹೋಗಿ ಕರ್ಕೊಂಡು ಬಂದರು ಕಡಬಕ್ಕೆ ಹೋಗಿ ಸ್ಕೂಲಿಂದ. ಅವ್ರು ಬಂದಾಗ ಅಲ್ಲೇನೇ 4:45 ಗಂಟೆ ಆಗಿತ್ತು ಅನಿಸುತ್ತೆ. ಇವತ್ತು ಸಂಜೆಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಏನು ಶಾವಿಗೆ ಮಾಡ್ತಾಯಿದ್ದಾರೆ. ಅಕ್ಕಿ ಹಿಟ್ಟನ್ನು ನೀರಲ್ಲಿ ಚೆನ್ನಾಗಿ ಬೇಯಿಸಿ ಶಾವಿಗೆ ಮಾಡ್ತಾಯಿದ್ದಾರೆ. ಶಾವಿಗೆ ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಶಾವಿಗೆನ ಹೊತ್ತಬೇಕು, ಇಲ್ಲಾಂದರೆ ತಣ್ಣಗಾದರೆ ಶಾವಿಗೆ ಹೊತ್ತೋದಕ್ಕಾಗೋದಿಲ್ಲ. ಶಾರು ತುಂಬ ಹಠ ಮಾಡ್ತಾಯಿದ್ಲು, ಶಾವಿಗೆನ ನಾನು ಹೊತ್ತುತ್ತೀನಿ ಅಂತ, ಶಾವಿಗೆ ಮಾಡ್ತೀನಿ ಅಂತ. ಅವಳೊಬ್ಳು ಕೈಲೇ ಮಾಡೋದಕ್ಕಾಗಲ್ಲ. ಅವರಮ್ಮ ಮತ್ತು ನಾವು ಎಲ್ಲರೂ ಸೇರಿಕೊಂಡು ಶಾವಿಗೆನ ರೆಡಿ ಮಾಡಿದು ರಾತ್ರಿ ಊಟಕ್ಕೆ.
ಮಕ್ಕಳು ಕೂಡ ಸ್ಕೂಲಿಂದ ಬಂದು ಆಟ ಆಡ್ತಾಯಿದ್ದಾರೆ. ಮಕ್ಕಳ ಜೊತೆಗೆ ತಮ್ಮನು ಕೂಡ ಆಟ ಆಡ್ತಾ ಇದ್ದಾನೆ. ಬ್ಯಾಟ್ ಇಲ್ಲ, ಅದು ಕಡ್ಡಿ ತೊಗೊಂಡು ಅದರಲ್ಲಿ ಅಂದರೆ ಅಡಿಕೆ ಎಲೆ ಬರುತ್ತಲ್ಲ ಅದರಲ್ಲೇ ಬಾಲ್ನ ಹೊಡಿತಾ ಇದ್ದಾರೆ. ಅಡುಗೆ ಎಲ್ಲ ಆದಮೇಲೆ ಅಂದರೆ ನಾನೇನು ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ, ಎಲ್ಲ ಅವರೇನೆ ರೆಡಿ ಮಾಡಿದರು ಅಡುಗೆನೆಲ್ಲ. ಅಡುಗೆ ಆದಮೇಲೆ ಬಂದಮೇಲೆ ಹೂವೆಲ್ಲ ಏರಿಸಿಟ್ಟಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿ ರೆಡಿ ಮಾಡಿದ್ದೀವಿ ಆರತಿನ. ತಮ್ಮ ಪೂಜೆ ಕೂಡ ಮಾಡಿ ಆಯಿತು. ಹಾಗೆಯೇ ನಮ್ಮ ಅಜ್ಜಿಯವರೆಲ್ಲ ಹೇಗೆ ಮಾಡ್ತಾಯಿದ್ರು ಹಾಗೆಯೇ ಮಾಡ್ತಾರೆ ಇವರು ಕೂಡ. ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ. ಎಲ್ಲರೂ ಕೂಡ ಪೂಜೆ ಮುಗಿಸ್ಕೊಂಡು ಊಟ ಮಾಡಿದ್ವು. ಊಟ ಮಾಡಿ ಆರತಿ ತೊಗೊಂಡೋಗೋಣ ದೇವಸ್ಥಾನದ ಹತ್ರ ಅಂತ ಹೇಳಿ ಹೊರಟು. ಆಗಲೇ 11:30 ಆಗಿತ್ತು ನಾವು ಹೊರಟಾಗ. ಮಕ್ಕಳು ಬರಲಿಲ್ಲ. ಇನ್ನು ನಾನು ಮತ್ತು ಅಮ್ಮ, ತಮ್ಮ ಬಂದಿದ್ದರು. ತಮ್ಮ ಹಾಗೆ ನಮ್ಮ ವರ್ಷಿತ ಅವರ ಅಮ್ಮ, ತಮ್ಮ ಇಷ್ಟು ಜನ ಹೋಗಿದ್ವು ಅಷ್ಟೇ. ಎಲ್ಲರೂ ಕೂಡ ಬರಲಿಲ್ಲ. ಇನ್ನು ನಮ್ಮನೆಯವರು ಬಂದಿರಲಿಲ್ಲ. ನಮ್ಮನೆಯವ್ರನ್ನೂ ಕೂಡ ತುಂಬ ಮಿಸ್ ಮಾಡಿಕೊಂಡೆ ನಾನು. ನಾವು ಆರತಿ ತೊಗೊಂಡು ಕಾರ್ನಲ್ಲಿ ಎಲ್ಲರೂ ಬಂದ್ವು. ಅಲ್ಲಿಗೆ ಬಂದ್ವು. ಅವಾಗಿನ್ನೂ ದೇವಸ್ಥಾನದ ಹೋಗೋದಕ್ಕೆ ಹೋಗ್ತಾಯಿದ್ರು. ಹಾಗಾಗಿ ನಾವು ಕೂಡ ಅವ್ರ ಜೊತೆನೇ ಜಾಯಿನ್ ಆಗಿದ್ವು. ಮುಂಚೆನೇ ಬರಬೇಕೆಂದ್ರೆ ಮಧ್ಯಾಹ್ನನೇ ಬರಬೇಕಾಗಿತ್ತು. ಮಧ್ಯಾಹ್ನ ಬಂದಿದ್ದರೆ 3 ಊರಿಗೂ ಸುತ್ತಾಡ್ಕೊಂಡು ಬರಬೇಕಿತ್ತು. ಹಾಗಾಗಿ ಬರಲಿಲ್ಲ. ನಾವು ದೇವಸ್ಥಾನದ ಹತ್ರನೇ ಬಂದ್ವು. ನೋಡಿ, ದೇವಸ್ಥಾನನ ಸುತ್ತಕೊಂಡು ಹಾಗೆಯೇ ಅಗ್ನಿಕುಂಡ ಮಾಡಿರ್ತಾರೆ. ಅದರ ಒಳಗಾಸಿ ಹೋಗಿ ದೇವರ ಹತ್ರ ಹೋಗಿ ಅದನ್ನು ಆರತಿನ ಬೆಳಗಿ ತೊಗೊಂಡು ಬರಬೇಕು. ಹಾಗಾಗಿ ಇಲ್ಲಿ ಸಾಲಾಗೇ ಹೋಗ್ತಾ ಇದ್ದಾರೆ ಒಬ್ಬೊಬ್ಬರೇ. ನಾನೇನು ಆರತಿಯನ್ನು ಹೊತ್ಕೊಂಡಿರಲಿಲ್ಲ.
ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹೀಗೆ ಓಡಾಡ್ತಾ ಇದ್ದೆ ಅಮ್ಮಾರ ಜೊತೆನೇ. ಅಮ್ಮಾರು ಮಿಸ್ ಆಗ್ತಾರೆ ಅಂತ ಹೇಳಿ ಸ್ವಲ್ಪ ವೀಡಿಯೋ ಮಾಡ್ಕೊಳೋದು, ನಂತರ ಅಮ್ಮಾರ ಹತ್ರ ಹೋಗೋದು, ಇದೇ ಆಗೋಯ್ತು ನಂದು. ಹಾಗೆಯೇ ಇದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಾನು ಕೂಡ ಅಮ್ಮಾರ ಜೊತೆಯಲ್ಲೇ ಹೋದೆ. ನಾನು ಅಗ್ನಿಕುಂಡದಲ್ಲಿ ಹೋಗಬೇಕು ಅಂತ ಅವ್ರ ಜೊತೆನೇ ಹೋದೆ ನಾನು ಕೂಡ. ಈ ಜಾತ್ರೆನ 5 ವರ್ಷಕ್ಕೊಂದ್ಸಲ ಮಾಡ್ತಾ ಇರೋದು, ಹಾಗಾಗಿ ತುಂಬ ರಶ್ ಇತ್ತು. ಸ್ವಲ್ಪನೇ ಜನನೇ ಬಿಡ್ತಾಯಿದ್ರು. ಫಸ್ಟು ನಮ್ಮ ವರ್ಷಿತ ಅವ್ರು ಹೋದರು, ಅವರಿಂದಲ್ಲಿ ನಾನು ಹೋಗ್ತಾ ಇದ್ದೀನಿ. ಒಬ್ಬೊಬ್ಬರು ಭಯ ಪಟ್ಕೊಳ್ತಾ ಇದ್ರು, ಬರ್ತಾ ಇದ್ರು, ಅಗ್ನಿಕುಂಡದಲ್ಲಿ ಹೋಗಬೇಕು ಅಂತ ಹೇಳಿ ವಾಪಸ್ ಹಿಂದೆ ಹೋಗ್ತಾ ಇದ್ರು, ಹಾಗೆ ಮಾಡ್ತಾಯಿದ್ರು. ಒಬ್ಬೊಬ್ಬರು ಸ್ವಲ್ಪ ಭಯ ಪಟ್ಕೊಂಡು ಬರ್ತಾನೆ ಇರಲಿಲ್ಲ. ಹಾಗಾದರೂ ಅಲ್ಲಿ ನಿಧಾನವಾಗಿ ಬರ್ರಿ ಏನೂ ಆಗೋದಿಲ್ಲ ಅಂತ ಕರಿತಾ ಇದ್ರು. ಒಬ್ಬೊಬ್ಬರನ್ನೇ ಹೋಗಬೇಕು ಅಂತ ಹೇಳ್ತಾಯಿದ್ರು. ಇನ್ನು ಗುರುವಾರ ಹಬ್ಬ ಇರೋದ್ರಿಂದ ಮಧ್ಯಾಹ್ನ ಊಟಕ್ಕೆಲ್ಲ ಬರ್ತಾರೆ. ಎಲ್ಲರೂ ಕೂಡ ಸೇರಿಕೊಂಡು ಅಡುಗೆನೆಲ್ಲ ರೆಡಿ ಮಾಡಿದ್ವು. ಸಂಜೆ ಜಾತ್ರೆಗೆ ಹೋಗೋಣ ಅಂತ ಹೇಳಿ ಹೊರಟ್ವು. ನಾವು ಕೂಡ ತಮ್ಮ ಅಲ್ಲೇ ಮತ್ತು ತಮ್ಮನ ಹೆಂಡ್ತಿ ಅವರೆಲ್ಲ ಸಂಜೆ ಲೇಟಾಗಿ ಬರ್ತೀನಿ ಅಂದರು. ಇನ್ನೂ ಊಟಕ್ಕೆ ಬರ್ತಾನೆ ಇದ್ದರು. ಹಾಗಾಗಿ ಅವರು ಊಟಕ್ಕೆಲ್ಲ ಇಡಬೇಕಲ್ಲ, ಅಲ್ಲೇ ಉಳ್ಕೊಂಡ್ರು. ಇನ್ನು ನಾವು ನಮ್ಮನೆಯವರು ಕೂಡ ಮಧ್ಯಾಹ್ನ ಬಂದರು. ಅವರು ಮತ್ತು ತಮ್ಮ ಮಗಳು, ನಮ್ಮ ಮಕ್ಕಳು ಇಬ್ಬರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟ್ವು. ದೇವಸ್ಥಾನಕ್ಕೆ ಅಂದರೆ ಸ್ವಲ್ಪ ದೂರನೇ ನಮಗೆ ದೇವಸ್ಥಾನ. ನಾವು ತೋಟದಲ್ಲಿ ಇರೋದ್ರಿಂದ ಅಲ್ಲಿಗೆ ಹೋಗೋದು ಸ್ವಲ್ಪ ದೂರನೇ. ಇನ್ನು ಕಾರಲ್ಲಿ ಹೊರಟ್ವು. ಒಂದು 4 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ನಮ್ಮ ಮನೆಗೂ ಮತ್ತು ದೇವಸ್ಥಾನಕ್ಕೂ. ಬನ್ನಿ ಇವಾಗ ಜಾತ್ರೆಗೆ ಹೋಗೋಣ. ಅವತ್ತು ಮಳೆನೂ ಅಷ್ಟೇ, ದಿನ ಮಳೆನೇ ಇರ್ತಾ ಇರಲಿಲ್ಲ. ಅವತ್ತು ಮಧ್ಯಾಹ್ನ ಊಟಕ್ಕೆ ಇಡಬೇಕಾದ್ರೇ ಮಳೆ ಬಂತು. ಇನ್ನು ಮಳೆ ಬಂದು ಎಲ್ಲ ತೇವ ಆಗೋಗಿತ್ತು. ಇಲ್ಲೂ ಅಷ್ಟೇ ಮಳೆ ಬಂದಿತ್ತು. ನಾವು ಹೋದಾಗ ಮಳೆ ಬರ್ತಿಲ್ಲ. ಪೂಜೆ ಮಾಡ್ಸೋಣ ಅಂತ ಹೋದ್ವು ದೇವರಿಗೆ ಫಸ್ಟು. ಅಲ್ಲೂ ಕೂಡ ಮಳೆ ಬಂತು. ಮಳೆಯಲ್ಲಿ ಪೂಜೆನೂ ಕೂಡ ಮುಗಿಸ್ಕೊಂಡು ಹಾಗೆಯೇ ಮಳೆ ಕೂಡ ಸ್ಟಾರ್ಟ್ ಆಯಿತು. ಮಳೆ ಕಮ್ಮಿ ಆದಮೇಲೆ ಜಾತ್ರೆ ಕಡೆ ಬಂದವು. ಜಾತ್ರೆಯಲ್ಲಿ ಬಳೆ ಎಲ್ಲ ತುಂಬ ಚೆನ್ನಾಗಿದ್ವು ಬಳೆಗಳು. ಬನ್ನಿ ಇವಾಗ ಒಂದು ರೌಂಡು ಜಾತ್ರೆ ಸುತ್ಕೊಂಡು ಬರೋಣ.
ಮಳೆಯಲ್ಲಿ ನಾವು ಕೂಡ ನೆಂದು ಜಾತ್ರೆಯಲ್ಲಿ ಸಖತ್ತು ಜನ ಸೇರಿದ್ರು. ಇಲ್ಲಿ ಬಾಂಧರ್ವಿ ಅಂತ ಹೇಳಿ ಮಾಡ್ತಾರೆ ಸಂಜೆ, ಹಾಗಾಗಿ ಅದನ್ನು ನೋಡೋದಕ್ಕೆ ತುಂಬ ಜನ ಬಂದಿದ್ರು. ನಾನು ಕೂಡ ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು. ಜಾತ್ರೆಯಲ್ಲಿ ನನ್ನ ಹೈಸ್ಕೂಲ್ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು. ನಾವು ಅಲ್ಲಿ ನಿಮ್ಮನೆ ಮಾಡ್ಬೇಕಪ್ಪ ಇಲ್ಲಿ ಮುಂದಕ್ಕೆ ಬಂದು
ಇದನ್ನೆಲ್ಲ ನೋಡಿಕೊಂಡು ನಾವು ಮನೆಗೆ ವಾಪಸ್ ಹೊರಟವು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.